ಮಸಾಲ ದೋಸೆಗೆ ಬೇಕಾಗುವ ಈ ಆಲೂಗಡ್ಡೆ ಪಲ್ಯ ನಾ ಹೇಳುವಂತಹ ಈಸಿ ಮೆಥಡ್ ನಲ್ಲಿ ಮಾಡಿದ್ರೆ ಕೇವಲ 15 ನಿಮಿಷಗಳಲ್ಲಿ ಮಾಡಬಹುದು. ಅಂಡ್ ಇದು ಮಾಮೂಲಿ ಆಲೂಗಡ್ಡೆ ಪಲ್ಯಕ್ಕಿಂತ ಜಾಸ್ತಿ ರುಚಿಕರವಾಗಿರುತ್ತೆ. ಸೊ ಇನ್ಮುಂದೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಮಾಡದೇ ಇರಬೇಡಿ. ಇದನ್ನ ಖಂಡಿತ ಟ್ರೈ ಮಾಡಿ. ಇದನ್ನ ಮಾಡಿದ್ರೆ ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದರೊಳಗೆ ಆಲೂಗಡ್ಡೆ, ಈರುಳ್ಳಿ, ಹಸಿ ಮೆಣಸು ಹಾಗೂ ಕರಿಬೇವು ಹಾಕಿ. ಆಲೂಗಡ್ಡೆ ಮತ್ತೆ ಈರುಳ್ಳಿ ಈಕ್ವಲ್ ಕ್ವಾಂಟಿಟೀಸ್ ಅಲ್ಲಿ ಇರಬೇಕು. ಅದ ನಂತರ ಒಂದೊಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕಿ. ಈಗ ಇದರಲ್ಲಿ ಸ್ವಲ್ಪ ಅರಿಶಿನ, ಇಂಗು, ಸಕ್ಕರೆ, ಒಂದು ಅರ್ಧ ಕಪ್ ನೀರು ಹಾಗೂ ರುಚಿಗೆ ತಕ್ಕ ಹಾಗೆ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ. ನೋಡಿ, ನೀರ್ ಇಷ್ಟೇ ಇರಬೇಕು. ಇದೀಗ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಹೊಡಿಸ್ಕೋಬೇಕು. ನೀವು ನೋಡಿದಂಗೆ ಇದ್ರಲ್ಲಿ ನಾನು ಒಂದು ಡ್ರಾಪ್ ಎಣ್ಣೆನೂ ಹಾಕಿಲ್ಲ, ಯಾಕಂದ್ರೆ ಅದರ ಅವಶ್ಯಕತೆ ಇಲ್ಲ. ಪ್ಲಸ್ ಇದೆಲ್ಲ ಜೊತೆಗೆ ಬೇಯೋದ್ರಿಂದ ಇದರ ರುಚಿ ಹೆಚ್ಚಾಗುತ್ತೆ. ಈಗ ಪ್ರೆಷರ್ ಎಲ್ಲ ಹೋದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ಬಿಟ್ಟು ಅದರಲ್ಲಿ ಎಕ್ಸ್ಟ್ರಾ ನೀರಿದ್ರೆ ಅದನ್ನ ನೀವು ಡ್ರೈನ್ ಮಾಡ್ಕೋಬಹುದು. ಅದನ್ನ ಸೂಪ್ ತರ ಕುಡಿಬಹುದು. ಫೈನಲಿ ಅದರೊಳಗೆ ಸ್ವಲ್ಪ ತುರಿದಿರುವಂತಹ ತೆಂಗಿನಕಾಯಿ ಹಾಗೂ ಕೊತ್ತಂಬರಿ ಹಾಕಿ ನಿಮ್ಗೆ ಹೇಗ್ ಬೇಕೋ ಹಾಗೆ ಮ್ಯಾಶ್ ಮಾಡ್ಕೊಳ್ಳಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ, ಲೈಟ್ ಆಗ್ಬೇಕಾದ್ರೆ ಲೈಟ್ ಆಗಿ ನಿಮ್ಮ ಇಷ್ಟ. ಅದು ನಾನಲ್ಲಿ ಸಿಂಪಲ್ ಆಗಿ ರಾಗಿ ದೋಸೆ ಮಾಡ್ಕೊಂಡಿದೀನಿ. ಕೆಂಪು ಚಟ್ನಿನೂ ಇಲ್ಲ. ಈ ಪಲ್ಯದಲ್ಲಿ ಒಂಚೂರು ಎಣ್ಣೆ ಇಲ್ಲ. ಸೊ ನೀವು ಧೈರ್ಯವಾಗಿ ದೋಸೆ ಮೇಲೆ ಎಷ್ಟು ಬೇಕೋ ಅಷ್ಟು ತುಪ್ಪ ಅಥವಾ ಬೆಣ್ಣೆ ಏನ್ ಬೇಕಾದ್ರೂ ಹಾಕೋಬಹುದು. ಬಟ್ ನಾನಲ್ಲಿ ಒಂದ್ ಸ್ವಲ್ಪ ಹಾಕೊಂಡು ಅದನ್ನೇ ಸ್ಪ್ರೆಡ್ ಮಾಡ್ಕೊಂಡಿದೀನಿ. ಸೊ ನೋಡಿದ್ರಲ್ಲ, ಇದು ಸಖತ್ ಈಸಿ ಮಾತ್ರ ಅಲ್ಲ, ಸಖತ್ ಹೆಲ್ದಿ ಕೂಡ. ಸೊ ಇದನ್ನ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.